ಕನಿಷ್ಠ ಗೌರವವನ್ನ ಇಟ್ಕೊಳ್ಳದೇನೆ ಮಾತಾಡಿದ್ದಾರೆ. ಇವತ್ತು 2,000 ರೂಪಾಯಿ ಗ್ಯಾರಂಟಿ ಕೊಟ್ಬಿಟ್ಟು ಅವರು ದಾರಿ ತಪ್ಪಿದ್ದಾರೆ. ಇವ್ರ ಮನೇಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ, ಎಷ್ಟು ಜನ ದಾರಿ ತಪ್ಪಿದ್ದಾರೆ? ಇವ್ರ ಮನೇಲಿ ಹಣ ಜಾಸ್ತಿ ಇದೆ ಅಲ್ಲ, ಸಂಪತ್ತು ಜಾಸ್ತಿ ಇದೆ ಅಲ್ಲ, ಚಿನ್ನ ಜಾಸ್ತಿ ಇದೆ ಅಲ್ಲ, ಕೊನೆಗೆ ದಾರಿ ತಪ್ಪಿದವರೇ ಇವರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಮತ್ತೆ ಮತ್ತೆ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಇರೋದು, ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲದ, ಕನಿಷ್ಠ ಒಂದು ಕಾಳಜಿ ಇಲ್ಲದ, ಮತ್ತೆ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಚ್ಯುತಿ ತರುವಂತ ಕೆಲಸವನ್ನ HD ಕುಮಾರಸ್ವಾಮಿಯವರು ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ. ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಬೇಸರ ಆಗಿದೆ. ಈ ನಾಡಿನ ಹೆಣ್ಮಕ್ಳು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ರು, ಇಷ್ಟೋ ಗೌರವವನ್ನು ಇಲ್ದಂಗೆ ಮಾಡ್ಕೊಂಡಿದ್ದಾರೆ. ಅವ್ರು ಈ ಬಾರಿ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಅವರು ಎಲ್ಲ ಹೆಣ್ಮಕ್ಳು ನಾವು ಇವತ್ತು ಕೇಳ್ತಾ ಇದ್ದೀವಿ, HD ಕುಮಾರಸ್ವಾಮಿ ಅವರು ಮಹಿಳೆ ಬಗ್ಗೆ ಅಗೌರವದ ಮಾತಾಡಿರೋದ್ರಿಂದ, ಘನತೆಗೆ ಚ್ಯುತಿ ಬರುವ ಮಾತನಾಡಿರೋದ್ರಿಂದ ಅವ್ರನ್ನ ಈ ಬಾರಿ ಸೋಲಿಸಲೇಬೇಕು ಅನ್ನುವಂತ ಒಂದು ಪಣವನ್ನ ಹೆಣ್ಮಕ್ಳು ತೋರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪದೇ ರಿಪೀಟ್ ಆಗ್ತಾ ಇದೆ. ಅದು ಯಾವುದೇ ಪಕ್ಷಾತೀತವಾಗಿ ಮಾಡ್ತಿದ್ದಾರೆ. ಇವಾಗ BJP ಅವರು ಅವ್ರನ್ನ ಮೀರಿಸಿದ್ದಾರೆ. ಹೆಣ್ಣಂದ್ರೆ ಅತ್ಯಾಚಾರ, ಹೆಣ್ಣಂದ್ರೆ ಲೈಂಗಿಕ ಹಿಂಸೆ, ಹೆಣ್ಣಂದ್ರೆ ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಹೆಣ್ಮಕ್ಳು ಅಂದ್ರೆ ಇವರು ಬಿಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಅವರ ಪದ ಬಳಕೆ ಇದೆಯಲ್ಲ, ಅದನ್ನ ಅತಿ ಉಗ್ರವಾಗಿ ನಮ್ಮೆಲ್ಲ ಸಂಘಟನೆಗಳು ಖಂಡನೆ ಮಾಡ್ತೇವೆ. ಇನ್ನೊಂದು ದಿನ ಅವರು ಯಾವತ್ತೇ ಆಗಲಿ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ 10 ಸಲ ಯೋಚನೆ ಮಾಡ್ಬೇಕು. ಪದ ಬಳಕೆ ಮಾಡುವಾಗ 10 ಸಲ ಯೋಚನೆ ಮಾಡ್ಬೇಕು. ಅವ್ರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಅವ್ರ ಹೆಂಡತಿ ಹೆಣ್ಮಕ್ಳು, ಅವ್ರ ಅಮ್ಮ ಹೆಣ್ಮಕ್ಳು, ಅವ್ರ ಅಕ್ಕ ತಂಗಿಯರಿದ್ದಾರೆ. ಆದ್ರೂ ಕನಿಷ್ಠ ಕಾಳಜಿಯಿಂದ ಮಾತಾಡ್ತಾರೆ ಅಂದ್ರೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಏನೇನೋ ಹೇಳ್ಬಿಟ್ಟು ಮತ್ತೆ ಕಾಲ್ ಕಟ್ತೀವಿ, ಮತ್ತೆ ಅಕ್ಕ ಅಂತೀವಿ, ಮತ್ತೆ ಅವ್ವ ಅಂತೀವಿ ಅಂದ್ರೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ರೀ. ಇವ್ರು 2 ಸಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದ ಚುಕ್ಕಾಣಿ ಹಿಡಿದವರಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವ ಕನಿಷ್ಠ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಇವ್ರು ಅಧಿಕಾರ ಹೆಂಗ್ ನಡೆಸ್ತಾರೆ? ಇವ್ರು ಸಂಸದರಾಗಿ ಏನ್ ಕೆಲಸ ಮಾಡ್ತಾರೆ? ಅಲ್ಲಿ MLA ಏನ್ ಕೆಲಸ ಮಾಡ್ತಾರೆ? ಇವರು ಯಾವ ನ್ಯಾಯ ಕೊಡ್ತಾರೆ? ಇವರು ಸಾಮಾಜಿಕ ನ್ಯಾಯ ಕೊಡ್ತಾರ? ಹೆಣ್ಮಕ್ಳಿಗೆ ಗೌರವ ಕೊಡದೇ ಇರೋರು. ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಅವರು ಫಸ್ಟ್ ಕೊಟ್ಟಿದ್ದು ಗೌರವ. ಹೆಣ್ಮಕ್ಳು ಸ್ಥಾನಮಾನ ಸಿಗಬೇಕು, ಹೆಣ್ಮಕ್ಳ ಶಿಕ್ಷಣ ಸಿಗಬೇಕು, ಮೀಸಲಾತಿ ಸಿಗಬೇಕು, ರಾಜಕೀಯ ಹಕ್ಕು ಸಿಗಬೇಕು ಅಂತ. ಅದು ಇವ್ರೇನ್ ಮಾಡ್ತಾವ್ರೆ? ಅದೆಲ್ಲ ಧೂಳಿಪಟ ಮಾಡ್ತಾವ್ರೆ ಜಾತಿ ಹೆಸರಲ್ಲಿ. ಇವ್ರೇನ್ ಮಾಡಿದ್ರು? ಜಾತಿಯವ್ರನ್ನ ಕೂರಿಸ್ಬಿಡ್ತಾರ? ಏನ್ ಮಂಡ್ಯದವ್ರು ಮೂರ್ಖರು ಅನ್ಕೊಂಡಿದಾರ? ಇಡೀ ರಾಜ್ಯದ ಹೆಣ್ಮಕ್ಳು ಮೂರ್ಖರು ಅನ್ಕೊಂಡಿದಾರ? ಇವತ್ತು 2000ದಿಂದ ಉಪ್ಪು, ಮೆಣಸು, ಬೇಳೆ ತಗೊಂಡು ಜೀವನ ಮಾಡ್ತಿದ್ದಾರೆ ಹೆಣ್ಮಕ್ಳು. ಕೂಲಿ ನಾಲಿ ಜೀವನ ಮಾಡ್ತಿದ್ದಾರೆ. 2000 ಕರೆಂಟ್ ಮತ್ತೊಂದು ಸದ್ಯದ ಗ್ಯಾರಂಟಿ ಆದ್ರೂ ಕೂಡ ಒಂದಷ್ಟು ಉಸಿರಾಡುವ ರೀತಿಯಲ್ಲಿದೆ. ಅದನ್ನ ಇವ್ರು ಕಳಪೆ ಅಂತ ಬಯಸ್ತಾರ? ಅದನ್ನ ಕೇವಲ ಅಂತ ನೋಡ್ತಾರ? ಹಾಗಾದ್ರೆ ಇವ್ರ ಉದ್ದೇಶ ಏನು? ಇವ್ರು ಕೋಟಿಗಟ್ಟಲೆ ಹಣ ಲೂಟಿ ಮಾಡ್ಕೊಂಡು ಇನ್ನೊಂದಷ್ಟು ಲೂಟಿ ಮಾಡಕ್ ಕೊಟ್ಟವ್ರ ಇವರು. ಅದು ಯಾವ್ದ್ರ ಜೊತೆ? ಕೋಮುವಾದಿ ರಾಜಕಾರಣ ಜೊತೆ, ಮನುಸ್ಮೃತಿಯ ಜೊತೆ, ಮಹಿಳೆಯರಿಗೆ ನಿಕೃಷ್ಟವಾಗಿ ಬದಲೆ ಮಾಡಿ ನೋಡುವಂತ ಜನರ ಜೊತೆ ಇವ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾರಿಗೆ ಹೇಳ್ತಿದ್ದಾರೆ ಇವರು? ಯಾವ ರಾಜಕಾರಣ ಮಾಡಿ ಕೊಟ್ಟಿದ್ದಾರೆ ಇವರು? ಹಾಗಾಗಿ ಕುಮಾರಸ್ವಾಮಿ ಅವರು ರಾಜ್ಯದ ಮಹಿಳೆಯರ ಬಗ್ಗೆ ಕ್ಷಮೆ ಕೇಳಬೇಕು. ಜೊತೆಗೆ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅವ್ರನ್ನ ಸೋಲಿಸ್ತೀವಿ ಅನ್ನುವಂತ ಪಣವನ್ನ ನಾವು ತೋಡ್ತಾ ಇದ್ದೇವೆ. ಹೆಣ್ಮಕ್ಳು ಕೂಡ ಅದಕ್ಕೆ ಸಹಕಾರವನ್ನ ಕೊಡಬೇಕು. ಯಾಕಂದ್ರೆ ಎಲ್ಲರೂ ನೋಡ್ತಿದ್ದಾರೆ, ಮೀಡಿಯಾಗಳಲ್ಲಿ ನೋಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದಾರೆ. ಯಾರು ಏನ್ ದಡ್ರಲ್ಲ, ನೀವೇನ್ ಮಾಡಿದ್ರು ಎಲ್ಲವನ್ನು ಹೊಟ್ಟೆಗೆ ಹಾಕೊಳಕ್ಕಲ್ಲ, ಆಗಲ್ಲ. ನೀವು ಮಾಡಿದ್ದೆಲ್ಲವೂ ಸರಿನೂ ಅಲ್ಲ. ನೀವೇನ್ ಕೊಡ್ತಾ ಇದ್ದೀರ ಭರವಸೆಗಳು? ಹೆಣ್ಮಕ್ಳನ್ನ ಕೆಟ್ಟಾಗಿ ನೋಡೋದನ್ನ ನಿಮ್ಮನ್ನ ಮಾದರಿಯಾಗಿ ತಗೋಬೇಕಾ ಜನ? ಹೆಣ್ಮಕ್ಳು ದಾರಿ ತಪ್ಪಿಡ್ತಾರ? ಒಂದ್ ಬಸ್ ಹತ್ತಿ ಒಂದ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ದಾರಿ ತಪ್ಪಿಡ್ತಾರ? ಒಂದು ಪ್ರವಾಸ ಮಾಡಿ ಬಂದ್ಬಿಟ್ರೆ ದಾರಿ ತಪ್ಪಿಡ್ತಾರ? ಹೆಣ್ಮಕ್ಳು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳು ಜೀವನ ಮಾಡ್ತಿದ್ದಾರೆ, ಮನೆ ನಡೀತಾ ಇದೆ, ಸಂಘಗಳು ದುಡ್ಡು ಕಟ್ಟಕ್ಕಾಗ್ತಾನೆ ಅವ್ರು ಪರದಾಡ್ತಾ ಇದ್ದಾರೆ. ಅವ್ರು ಸಾಲ ಮನ್ನಾ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಕೇಂದ್ರ ಸಂಘ, ಧರ್ಮಸ್ಥಳ ಸಂಘ, ಆಳುಗಳು ದುಬಾರಿ ಬಡ್ಡಿಗೆ ಸಿಕ್ಕಾಕೊಂಡು ಸಾಯ್ತಾ ಇದ್ದಾರೆ ಜನ. 2-3 ಕೂಲಿ ಮಾಡಿ ಜೀವನ ಮಾಡ್ತಿದ್ದಾರೆ. ಅವ್ರು ಬೇಸರ ಕಳಿಲಿಕ್ಕೆ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ನಿಮ್ ತರ ಯಾವ್ದೋ ಒಂದು ಅವಾಚ್ಯ ಶಬ್ದಗಳು ಇನ್ನೊಂದು ದುರ್ಬಳಕೆ ಮಾಡುವ ಕೆಲಸಕ್ಕೆ ಯಾರು ಹೋಗ್ತಾ ಇಲ್ಲ. ಆ ಮಾತನ್ನು ವಾಪಸ್ ತಗೋಬೇಕು. ಮಹಿಳೆಯರ ನಡುವೆ ಕ್ಷಮೆಯನ್ನ ಕೇಳಬೇಕು. ನಿಮಗೆ ಈ ಸಲ ಮಂಡ್ಯದ ಮಹಿಳೆಯರು ಪಾಠ ಕಲಿಸ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಮತ್ತೊಮ್ಮೆ ಕೊಡ್ಲಿಕ್ಕೆ ಬಯಸ್ತೇವೆ. ನಾವೆಲ್ಲರೂ